ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಯ ಹೊಸ ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆ ನಮ್ಮದಲ್ಲದ ಅಂದರೆ ವಿದೇಶಿ ಮೂಲದ ಪುಟ್ಟ ಹಣ್ಣಿನ ಮರ ಕುರಿತಾದದ್ದು. ಬನ್ನಿ ಆ ಮರ ಯಾವುದೆಂದು ತಿಳಿಯೋಣ. ಚೆರ್ರಿ ಎನ್ನುವುದು ಬಹು ಪ್ರಸಿದ್ಧವಾದ ಎಲ್ಲರಿಗೂ ತಿಳಿದಿರುವ ಹಣ್ಣು. ಇದನ್ನು ವೈಲ್ಡ್ ಚೆರ್ರಿ, ಸ್ವೀಟ್ ಚೆರ್ರಿ ಎಂದೆಲ್ಲ ಕರೆಯುತ್ತಾರೆ. ಸಿಹಿ ತಿಂಡಿಗಳಲ್ಲಿ, ಜಾಮ್ಗಳಲ್ಲಿ, ಐಸ್ ಕ್ರೀಮ್ಗಳಲ್ಲಿ ಹೀಗೆ ಇದನ್ನು ನಾನಾ ವಿಧದಲ್ಲಿ ಬಳಕೆ ಮಾಡುತ್ತಾರೆ. ಯುರೋಪ್ ಮತ್ತು ಏಷ್ಯಾ ಖಂಡಗಳು ಇದರ ತವರು. ನಮ್ಮ ಹಿಮಾಲಯ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿ ಕೂಡ ಇದನ್ನು ಬೆಳೆಯುತ್ತಾರೆ. ರೋಸೇಸಿಯೇ ಕುಟುಂಬಕ್ಕೆ ಸೇರಿರುವ ಚೆರ್ರಿಯ ವೈಜ್ಞಾನಿಕ ಹೆಸರು ಪ್ರೂನಸ್ ಏವಿಯಂ. ಬಾದಾಮಿ, ಏಪ್ರಿಕಾಟ್, ಪೀಚ್ ಹಣ್ಣು, ಕೆಲ ಪ್ಲಮ್ ಹಣ್ಣುಗಳು ಈ ಗುಂಪಿಗೆ ಸೇರಿದವು. ಚೆರ್ರಿ ಎಂದರೆ ಗಾಢ ಕೆಂಪು ಬಣ್ಣ ಎಂದರ್ಥ. ಚೆರ್ರಿ ಕೂಡ ಗಾಢ ಕೆಂಪು ಬಣ್ಣದ್ದು. ಅದಕ್ಕೆ ಅದರ ಹೆಸರು ಚೆರ್ರಿ. ಅಂದರೆ ಹಣ್ಣಿಗೆ ಹೆಸರೇ ಇಲ್ಲ, ಗಾಢ ಕೆಂಪು ಬಣ್ಣ ಎಂದೇ ಅದರ ಹೆಸರು. ಆದರೆ ನಾನೀಗ ಹೇಳ ಹೊರಟಿರುವುದು ಈ ಚೆರ್ರಿ ಹಣ್ಣಿನ ಮರದ ಬಗ್ಗೆ ಅಲ್ಲ. ಆ ಮರದ ಬಗ್ಗೆ ಹೇಳುವ ಮುನ್ನ ಮತ್ತೊಂದು ಹಣ್ಣಿನ ಮರದ ಬಗ್ಗೆ ಹೇಳುತ್ತೇನೆ ಕೇಳಿ. ಮನೆಯ ಅಂಗಳದಲ್ಲಿ, ತೋಟಗಳಲ್ಲಿ, ಹೆಚ್ಚೆಂದರೆ ಈಗೀಗ ರಸ್ತೆ ಬದಿಗಳಲ್ಲೂ ನೀವು ಆ ಪುಟ್ಟ ಹಣ್ಣಿನ ಮರವನ್ನು ಕಂಡಿರುತ್ತೀರಿ. ವಿಶಾಲವಾಗಿ ಹರಡಿಕೊಂಡು ದಟ್ಟವಾಗಿ ನೆರಳು ನೀಡುವ ಈ ಮರವನ್ನು ಎಲ್ಲರೂ ಸಾಮಾನ್ಯವಾಗಿ ಗಸಗಸೆ ಮರ ಎನ್ನುತ್ತಾರೆ. ಗಸಗಸೆಗೂ ಈ ಮರಕ್ಕೂ ಏನೇನೂ ಸಂಬಂಧವಿಲ್ಲ. ಆದರೆ ಹಣ್ಣಿನೊಳಗೆ ಗಸಗಸೆಯಂತೆ ಕಾಣುವ ಬೀಜಗಳಿರುವುದರಿಂದ ಎಲ್ಲರೂ ಹಾಗೆ ಕರೆಯುತ್ತಾರೆ. ಅದರ ನಿಜವಾದ ಹೆಸರು ಸಿಂಗಪೂರ್ ಚೆರ್ರಿ ಅಥವಾ ಜಮೈಕಾ ಚೆರ್ರಿ ಎಂದು. ಸಣ್ಣ ಗಾತ್ರದ ಈ ಹಣ್ಣಿನ ಬಣ್ಣ ಕೂಡ ಕೆಂಪು. ಇದೇ ರೀತಿ ಚೆರ್ರಿಯನ್ನು ಹೋಲುವ ಇನ್ನೂ ಕೆಲ ಹಣ್ಣುಗಳಿವೆ. ಅವುಗಳನ್ನು ಅವು ಬೆಳೆಯುವ ಪ್ರದೇಶಗಳ ಹೆಸರುಗಳೊಂದಿಗೆ ಸೇರಿಸಿ ಹೇಳುತ್ತಾರೆ. ನಾನೀಗ ಹೇಳ ಹೊರಟಿರುವುದು ಯಥಾವತ್ತಾಗಿ ಚೆರ್ರಿಯ ಹೋಲಿಕೆ ಇರುವ ಹಣ್ಣಿನ ಮರದ ಬಗ್ಗೆ. ಇದು ಮಾಲ್ಪಿಗಿಯೇಸಿ ಕುಟುಂಬಕ್ಕೆ ಸಂಬಂಧಿಸಿದ್ದು. ಇದರ ವೈಜ್ಞಾನಿಕ ಹೆಸರು ಮಾಲ್ಪಿಗಿಯಾ ಎಮರ್ಜಿನಾಟಾ ಅಥವಾ ಮಾಲ್ಪಿಗಿಯಾ ಗ್ಲ್ಯಾಬ್ರಾ. ಅಲ್ಲದೆ ಇದನ್ನು ಅಸರೋಲಾ, ಗುವಾರಾನಿ ಚೆರ್ರಿ ಎಂದೆಲ್ಲ ಕರೆಯುತ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಕರೆಯುವ ಒಂದು ಪ್ರಚಲಿತ ಹೆಸರು ಈ ಚೆರ್ರಿ ಮರಕ್ಕಿದೆ. ಅದಕ್ಕೆ ಮೊದಲು ಈ ಮರದ ಕುರಿತಾಗಿ ಒಂದಷ್ಟು ವಿವರಿಸುತ್ತೇನೆ. ಇದೊಂದು ಪೊದೆಯಾಕಾರದ ಪುಟ್ಟ ಮರ. ಸುಮಾರು 10ರಿಂದ 12 ಅಡಿ ಬೆಳೆಯುವಂತಹದ್ದು. ಮೊಟ್ಟೆಯಾಕಾರದ ಸಣ್ಣ ಎಲೆಗಳು ಎದುರು ಬದುರಾಗಿರುತ್ತವೆ. ಸದಾ ಹಚ್ಚ ಹಸಿರಾಗಿರುವ ಇದರ ಎಲೆ ಹೊಳೆಯುತ್ತಿರುತ್ತದೆ. ನೀರು ಹೆಚ್ಚಾದರೆ ಇಲ್ಲವೇ ಕೊರತೆಯಾದರೆ ಮಾತ್ರವೇ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತವೆ. ಪೂರ್ಣ ಬಿಸಿಲಿರುವ ಇಲ್ಲವೇ ಭಾಗಶಃ ನೆರಳಿರುವ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಬೇಸಿಗೆಯಲ್ಲಿ ತಿಳಿ ಗುಲಾಬಿ ಬಣ್ಣದ ಸಣ್ಣ ಸಣ್ಣ ಹೂಗಳು ಮರದ ಗೆಲ್ಲುಗಳ ತುದಿಗಳಲ್ಲೆಲ್ಲ ಕಾಣಿಸಿಕೊಳ್ಳುತ್ತವೆ. ದಿನಗಳೆದಂತೆ ಹಸಿರು ಕಾಯಿಗಳು ಮೂಡಿ ಬಲಿಯುತ್ತಾ ತೆಳು ಹಳದಿ ವರ್ಣಕ್ಕೆ ತಿರುಗುತ್ತವೆ. ನೋಡುತ್ತಿದ್ದಂತೆ ಹಣ್ಣುಗಳು ಗಾಢ ಕೆಂಪು ಬಣ್ಣ ಪಡೆದುಕೊಳ್ಳುತ್ತವೆ. ಹೂಗಳರಳಿದಾಗ, ಹಣ್ಣುಗಳು ತಳೆದಾಗ ಈ ಪುಟ್ಟ ಮರ ಅಲಂಕರಣಗೊಂಡ ಕಲಾಕೃತಿಯಂತೆ ಕಂಡುಬರುತ್ತದೆ. ತೋಟಕ್ಕೂ ಇದು ಅಲಂಕಾರವೆನಿಸುತ್ತದೆ. ಹೂವು ಹಣ್ಣು ಎರಡೂ ಇಲ್ಲದಿದ್ದಾಗ ಈ ಮರದಲ್ಲಿ ಗಮನ ಸೆಳೆವ ವಿಶೇಷತೆಗಳೇನೂ ಕಾಣಸಿಗುವುದಿಲ್ಲ. ಇದು ವರ್ಷದಲ್ಲಿ 2 ಬಾರಿ ಹಣ್ಣು ತಳೆಯುವ ಮಾಹಿತಿ ಇದೆ. ಚೆನ್ನಾಗಿ ಮಾಗಿದ ಬೋರೆ ಅಥವಾ ಎಳಚಿ ಹಣ್ಣಿನ ಗಾತ್ರದ ಈ ಹಣ್ಣುಗಳು ಬೆರಳು ತಾಗುತ್ತಿದ್ದಂತೆ ಕೈಗೆ ಬಂದು ಬಿಡುತ್ತವೆ. ಬಾಯೊಳಗಿಟ್ಟು ಚೀಪಿದರೆ ಸಾಕು, ಮೃದು ಹಣ್ಣು ತಂತಾನೆ ಕರಗಿ ತೆಳ್ಳನೇ ರೆಕ್ಕೆಯುಳ್ಳ 3 ಬೀಜಗಳು ಬಾಯಲ್ಲಿ ಉಳಿಯುತ್ತವೆ. ಹಣ್ಣಿನ ರುಚಿ ಸಿಹಿ, ಹುಳಿ ಜೊತೆಗೆ ಕೊಂಚ ಒಗರಾಗಿರುತ್ತದೆ. ಕೆಲವರಿಗಷ್ಟೇ ಈ ಹಣ್ಣು ಇಷ್ಟವಾಗುವುದಿಲ್ಲ. ಉಳಿದಂತೆ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ.
ಹಕ್ಕಿಗಳಿಗೂ ಈ ಹಣ್ಣು ಇಷ್ಟವಾಗುತ್ತದೆ. ಈ ಹಣ್ಣಿನಲ್ಲಿ ಸಿ ಜೀವಸತ್ವ ಹೇರಳವಾಗಿದೆ. ಹೆಚ್ಚಿನ ಹಣ್ಣುಗಳು ಮಾಗುತ್ತಿದ್ದಂತೆ ಕಳಚಿ ಬಿದ್ದು ಮಣ್ಣು ಸೇರುತ್ತವೆ. ಕೊಂಚ ಜೋರಾಗಿ ಗಾಳಿ ಬೀಸಿದರೆ ಸಾಕು, ಹಣ್ಣುಗಳೆಲ್ಲ ಉದುರಿ ಹೋಗುತ್ತವೆ. ಇನ್ನು ಈ ಚೆರ್ರಿ ಹಣ್ಣಿನ ಪ್ರಚಲಿತ ಹೆಸರಿನ ವಿಚಾರಕ್ಕೆ ಬರೋಣ. ಆ ಹೆಸರು ಇತ್ತೀಚೆಗಷ್ಟೇ ಭಾರತೀಯರಾದ ನಮಗೂ ಹೆಚ್ಚು ಆಪ್ತವಾಗಿದೆ. ಮೊನ್ನೆಯಷ್ಟೇ ನಮ್ಮ ಕ್ರಿಕೆಟ್ ಕಲಿಗಳು T20 ವಿಶ್ವಕಪ್ ವಿಜೇತರಾದುದಕ್ಕೂ ಈ ಚೆರ್ರಿಯ ಹೆಸರಿಗೂ ನಂಟು ಬೆಸೆದಿದೆ. ಅದುವೇ ಬಾರ್ಬಡೋಸ್. ಹೌದು, ಈ ಹಣ್ಣಿನ ಹೆಸರು ಬಾರ್ಬಡೋಸ್ ಚೆರ್ರಿ. ಬಾರ್ಬಡೋಸ್ ಕೊಂಚ ಕಾಲ ವೆಸ್ಟ್ ಇಂಡೀಸ್ನ ಭಾಗವಾಗಿತ್ತು. ಹಾಗಾಗಿ ಇದನ್ನು ವೆಸ್ಟ್ ಇಂಡೀಸ್ ಚೆರ್ರಿ ಅಂತಲೂ ಕರೆಯುತ್ತಾರೆ. ಉತ್ತರ ಅಮೆರಿಕಾ ಖಂಡ ಬಾರ್ಬಡೋಸ್ ಚೆರ್ರಿಯ ತವರು. ತೋಟಗಾರಿಕೆ ಸಸಿಗಳ ಮಾರಾಟಗಾರರಲ್ಲಿ ಬಾರ್ಬಡೋಸ್ ಚೆರ್ರಿ ಹಣ್ಣಿನ ಸಸಿಗಳು ದೊರಕುತ್ತವೆ. ಕೊಂಡು ತಂದು ಮನೆಯ ಅಂಗಳದಲ್ಲೋ ತೋಟದಲ್ಲೋ T20 ವಿಶ್ವಕಪ್ ಗೆದ್ದ ಖುಷಿಗೆ ಸಸಿ ನೆಟ್ಟು ಬೆಳೆಸಬಹುದು. ಪ್ರತಿ ಬಾರಿ ಹೂವು ಅರಳಿದಾಗ, ಹಣ್ಣು ತಳೆದಾಗ T20 ವಿಶ್ವಕಪ್ ಕಣ್ಣೆದುರು ಪ್ರತ್ಯಕ್ಷವಾಗುತ್ತದೆ. ದ್ವೀಪ ರಾಷ್ಟ್ರ ಬಾರ್ಬಡೋಸ್ ಕುರಿತು ಒಂದಷ್ಟು ಮಾಹಿತಿ ತಿಳಿಯೋಣ. ಉತ್ತರ ಅಮೆರಿಕಾ ಖಂಡಕ್ಕೆ ಸೇರಿರುವ ಕೆರಿಬಿಯನ್ ದ್ವೀಪ ಸಮೂಹದ ಪೂರ್ವಕ್ಕಿರುವ ಕಟ್ಟಕಡೆಯ ದ್ವೀಪ ಬಾರ್ಬಡೋಸ್. 340 ಮೀಟರ್ ಎತ್ತರದ ಮೌಂಟ್ ಹಿಲಬಿ ಇಲ್ಲಿನ ಅತೀ ಎತ್ತರದ ಪರ್ವತ. ಅರಾವಕ್ ಇಂಡಿಯನ್ನರು ಇಲ್ಲಿನ ಮೂಲ ನಿವಾಸಿಗಳು. ಬಾರ್ಬಡೋಸ್ಗೆ ಮೊದಲು ಭೇಟಿ ಕೊಟ್ಟವರು ಪೋರ್ಚುಗೀಸರು. ಆಗ ಇದು ನಿರ್ಜನ ಪ್ರದೇಶ. 1620ರಲ್ಲಿ ವಸಾಹತು ಸ್ಥಾಪಿಸಿದ ಮೊದಲಿಗರು ಬ್ರಿಟಿಷರು. ಇವರು ಇಲ್ಲಿ ನೆಲೆಸಿ ತೋಟಗಳನ್ನು ಬೆಳೆಸತೊಡಗಿದರು. ಕಬ್ಬಿನ ಬೆಳೆ ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ದುಡಿಯಲು ಆಫ್ರಿಕಾದಿಂದ ಗುಲಾಮರನ್ನು ಕರೆತಂದರು. 1834ರಲ್ಲಿ ಗುಲಾಮಗಿರಿ ಪದ್ಧತಿ ರದ್ದಾಯಿತು. 1951ರಲ್ಲಿ ಮತದಾನ ಜಾರಿಗೆ ತಂದು ಸಾರ್ವತ್ರಿಕ ಸರ್ಕಾರ ಸ್ಥಾಪಿಸಿದರು. 1958ರಿಂದ 1962ರವರೆಗೆ ಸುಮಾರು 5 ವರ್ಷಗಳ ಕಾಲ ಬಾರ್ಬಡೋಸ್ ವೆಸ್ಟ್ ಇಂಡೀಸ್ನ ಭಾಗವಾಗಿತ್ತು. 1966ರಲ್ಲಿ ಬಾರ್ಬಡೋಸ್ ಸ್ವತಂತ್ರಗೊಂಡು ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರವಾಯಿತು. ಆದರೂ ಬ್ರಿಟಿಷರೇ ಅದರ ಅಧಿಪತಿ. ಇತರ ದ್ವೀಪಗಳಿಗಿಂತ ಬಾರ್ಬಡೋಸ್ ಸಂಪದ್ಭರಿತವಾಗಿದೆ. ವಸಾಹತು ಕಾಲದ ಕಟ್ಟಡ, ಸ್ಮಾರಕಗಳನ್ನು ಇಂದಿಗೂ ಸಂರಕ್ಷಿಸಿಡಲಾಗಿದೆ. ಸಕ್ಕರೆ ಹಾಗೂ ರಮ್ ಉತ್ಪಾದನೆ ರಫ್ತುಗೊಳ್ಳುತ್ತಿದ್ದು ಇದೇ ದೇಶದ ಮೂಲ ಆದಾಯ. ಇಲ್ಲಿನ ರಮಣೀಯವಾದ ಕಡಲ ತೀರಗಳು, ಬೆಚ್ಚಗಿನ ಹವೆ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಪ್ರವಾಸೋದ್ಯಮ ಆದಾಯದ ಮತ್ತೊಂದು ಮೂಲ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದರೆ ದೇಶ, ಕೋಶ, ಪರಂಪರೆ ಚಾನಲ್ಗೆ ಸದಸ್ಯರಾಗಿ ಎಂದಷ್ಟೇ ಅರ್ಥ. ಯಾವುದೇ ದುಡ್ಡು ಕಾಸು ಕಡಿತವಾಗುವುದಿಲ್ಲ. ಇದನ್ನು ಇತರರಿಗೂ ತಿಳಿಸಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಎಲ್ಲ ಎಪಿಸೋಡ್ಗಳು ಅಪ್ಲೋಡ್ ಮಾಡಿದ ತಕ್ಷಣ ನೇರವಾಗಿ ನಿಮಗೆ ತಲುಪುತ್ತವೆ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತೇವೆ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ. ನಮಸ್ಕಾರ.